HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ದೆಹಲಿ ಕಾರ್ ಸ್ಫೋಟ ಪ್ರಕರಣ, ಜಿಲ್ಲೆಯಲ್ಲೂ ಹೈ ಅಲರ್ಟ್. ಬಸ್, ರೈಲು ನಿಲ್ದಾಣಗಳಲ್ಲಿ ಶ್ವಾನದಳ ಬಾಂಬ್ ಸ್ಕ್ವಾಡ್ ಪರಿಶೀಲನೆ. ಬೇಲೂರು ಐತಿಹಾಸಿಕ ಚನ್ನಕೇಶವ ದೇವಾಲಯದಲ್ಲಿ ಭದ್ರತಾ ನಿರ್ಲಕ್ಷ್ಯ, ಕಾರ್ಯನಿರ್ವಹಿಸದ ಮೆಟಲ್ ಡಿಟೆಕ್ಟರ್ ಹಾಗೂ ಸಿಸಿಟಿವಿ. ವಿಶ್ವ ಪಾರಂಪರಿಕ ಪಟ್ಟಿಯ ಐತಿಹಾಸಿಕ ದೇಗುಲಕ್ಕೆ ಇಲ್ಲದ ಸೂಕ್ತ ಭದ್ರತೆ. ದೆಹಲಿ ಕೆಂಪುಕೋಟೆ ಬಳಿ ಕಾರ್ ಸ್ಫೋಟ ಪ್ರಕರಣ ಬಹಳ ದುರದೃಷ್ಟಕರವಾದ ಘಟನೆ. ವಾಸ್ತವಾಂಶದ ತನಿಖೆಗೆ ಒತ್ತಾಯ. ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಆಗ್ರಹ. ದೆಹಲಿ ಕಾರ್ ಸ್ಫೋಟದ ಬಳಿಕ ರಾಜ್ಯಾದ್ಯಂತ ಸುರಕ್ಷತಾ ವ್ಯವಸ್ಥೆಯನ್ನು ಬಿಗಿಗೊಳಿಸಲಾಗಿದ್ದು, ಹಾಸನದಲ್ಲಿಯೂ ಹೈ ಅಲರ್ಟ್ ಘೋಷಿಸಲಾಗಿದೆ. ನಗರದ ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ ಮತ್ತು ಜನಸಂದಣಿ ಪ್ರದೇಶಗಳಲ್ಲಿ ಶ್ವಾನದಳ ಮತ್ತು ಬಾಂಬ್ ಸ್ಕ್ವಾಡ್ ತಂಡಗಳು ತೀವ್ರ ಪರಿಶೀಲನೆ ನಡೆಸುತ್ತಿವೆ. ಪ್ರಯಾಣಿಕರ ಲಗೇಜ್ಗಳು, ಬ್ಯಾಗ್ಗಳು ಹಾಗೂ ವಾಹನಗಳ ಪಾರ್ಕಿಂಗ್ ಪ್ರದೇಶಗಳು ನಿಖರವಾಗಿ ತಪಾಸಣೆಗೊಳ್ಳುತ್ತಿವೆ. ಬಸ್ ನಿಲ್ದಾಣದ ಆವರಣ, ಕಸದ ತೊಟ್ಟಿ, ಪ್ರವೇಶ ಮತ್ತು ನಿರ್ಗಮನ ಬಾಗಿಲುಗಳು ಹಾಗೂ ನಿಲುಗಡೆ ಪ್ರದೇಶಗಳಲ್ಲೂ ತೀವ್ರ ತಪಾಸಣೆ ನಡೆಯುತ್ತಿದೆ. ಮಂಗಳವಾರ ಜಿಲ್ಲೆಯ ವಿವಿಧ ಪ್ರಮುಖ ಸ್ಥಳಗಳಲ್ಲಿ ಪೊಲೀಸರು ಮತ್ತು ಭದ್ರತಾ ಸಿಬ್ಬಂದಿ ತಪಾಸಣೆ ಕಾರ್ಯಾಚರಣೆ ಆರಂಭಿಸಿದ್ದು, ಅನುಮಾನಾಸ್ಪದ ವಸ್ತುಗಳು ಅಥವಾ ವ್ಯಕ್ತಿಗಳ ಚಲನವಲನದ ಮೇಲೆ ಕಣ್ಗಾವಲನ ಇರಿಸಲಾಗಿದೆ. ಜಿಲ್ಲಾ ಪೊಲೀಸ್ ಇಲಾಖೆ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದ್ದು, ಅನುಮಾನಾಸ್ಪದ ಬ್ಯಾಗ್, ಪ್ಯಾಕೆಟ್ ಅಥವಾ ವಸ್ತುಗಳು ಕಂಡುಬಂದಲ್ಲಿ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡುವಂತೆ ವಿನಂತಿಸಿದೆ. ಜನರ ಸುರಕ್ಷತೆಗಾಗಿ ಕ್ರಮಗಳು ಕೈಗೊಳ್ಳಲಾಗಿದ್ದು, ಹಾಸನದಲ್ಲಿ ಭದ್ರತಾ ವಲಯ ಕಟ್ಟೆಚ್ಚರಿಕೆಯಿಂದ ಕ್ರಮ ವಹಿಸಲಾಗಿದೆ. HCN ನ್ಯೂಸ್, ಹಾಸನ್. ದೆಹಲಿಯ ಕೆಂಪುಕೋಟೆ ಬಳಿ ಸ್ಫೋಟ ಪ್ರಕರಣ ನಡೆದು ಸುಮಾರು 8 ಜನರು ಸಾವನ್ನಪ್ಪಿರೋ ಘಟನೆ ನಡೆದಿರೋ ಹಿನ್ನೆಲೆ ದೇಶದ ಪುರಾತನ ಸ್ಮಾರಕಗಳಲ್ಲಿ ಭದ್ರತೆಯನ್ನು ಹೆಚ್ಚಿಸುವ ಅಗತ್ಯ ಮೂಡಿಸಿದೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರೋ ಐತಿಹಾಸಿಕ ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಭದ್ರತೆ ಸಂಪೂರ್ಣ ನಿರ್ಲಕ್ಷ್ಯಗೊಂಡಿರುವುದು ಆತಂಕಕ್ಕೆ ಕಾರಣವಾಗಿದೆ. ಪ್ರತಿದಿನ ದೇಶ ವಿದೇಶಗಳಿಂದ ನೂರಾರು ಭಕ್ತರು ಹಾಗೂ ಪ್ರವಾಸಿಗರು ಈ ದೇವಾಲಯಕ್ಕೆ ಆಗಮಿಸುತ್ತಿದ್ದಾರೆ. ಆದರೂ ದೇವಾಲಯದ ಮುಖ್ಯ ದ್ವಾರದಲ್ಲಿ ಅಳವಡಿಸಿರುವ ಮೆಟಲ್ ಡಿಟೆಕ್ಟರ್ 1 ತಿಂಗಳಿಗಿಂತ ಹೆಚ್ಚು ಕಾಲದಿಂದ ಕಾರ್ಯನಿರ್ವಹಣೆ ನಿಲ್ಲಿಸಿದೆ. ಅಷ್ಟೇ ಅಲ್ಲ, ದೇವಾಲಯದ ಮುಖ್ಯ ದ್ವಾರದಲ್ಲಿರುವ ಸಿಸಿಟಿವಿ ಕ್ಯಾಮೆರಾ ಸಹ ಕಾರ್ಯನಿರ್ವಹಿಸದೆ ನಿಂತಿದೆ. ಈಗಲೂ ಕೇವಲ ಒಂದೇ ಸಿಸಿಟಿವಿ ಕ್ಯಾಮೆರಾ ಮಾತ್ರ ಕೆಲಸ ಮಾಡುತ್ತಿರುವುದು ಭದ್ರತಾ ವ್ಯವಸ್ಥೆಯ ಕೊರತೆಯನ್ನು ಸ್ಪಷ್ಟಪಡಿಸಿದೆ. ಮುಖ್ಯದ್ವಾರದ ಬಳಿ ಪ್ರವಾಸಿಗರು ಎಲ್ಲೆಂದರಲ್ಲಿ ಹಾದು ಹೋಗುತ್ತಿದ್ದು, ಭದ್ರತಾ ಅಧಿಕಾರಿಗಳು ಒಬ್ಬರು ಸಹ ಇಲ್ಲ. ಆಗಂತುಕರು ಏನಾದರೂ ದೇಗುಲ ಪ್ರವೇಶ ಮಾಡಿದ್ರೂ ಗೊತ್ತಾಗೋದಿಲ್ಲ. ಇನ್ನು ನೆಲಹಾಸು ಇಲ್ಲದೆ ಭಕ್ತರು ಬಿಸಿಲಿನಲ್ಲೇ ನಡೆಯೋ ಸ್ಥಿತಿ ಉಂಟಾಗಿದೆ. ನೆಲಹಾಸು ಇದ್ದರೂ ಅದನ್ನ ಗೋಡನ್ನಲ್ಲಿ ಇಟ್ಟು ಅದು ಕೂಡ ಉಪಯೋಗಕ್ಕೆ ಬಾರದ ಹಾಗೆ ಮಾಡಿದ್ದಾರೆ. ನೆಲಹಾಸು ಹಾಕಿದ್ರೂ ಹರಿದು ಚಿಂದಿಯಾಗಿದೆ. ಪ್ರವಾಸಿಗರ ದಾಹಕ್ಕೆ ದಣಿವಾರಿಸಲು ಕುಡಿಯುವ ನೀರಿನ ಘಟಕ ಇದ್ರೂ ಒಂದು ಹನಿ ನೀರು ಬರೋದಿಲ್ಲ. ಒಳಗಡೆ ಸರ್ಚ್ ಲೈಟ್ ಸರಿ ಇಲ್ಲದೆ ಗೋಪುರದ ಮೇಲ್ಗಡೆ ವೀಕ್ಷಿಸುವ ಕಲಾಕೃತಿಗಳನ್ನು ನೋಡುವ ಸೌಭಾಗ್ಯ ಪ್ರವಾಸಿಗರಿಗಿಲ್ಲದೆ ಸುಮಾರು 6 ತಿಂಗಳೇ ಕಳೆದಿದೆ. ದೇವಸ್ಥಾನದ ಒಳಗಡೆ ವಿದ್ಯುತ್ ಇಲ್ಲದೆ ಕತ್ತಲೆ ಪ್ರವೇಶ ಪ್ರವಾಸಿಗರಿಗೆ ಅನುಭವವಾಗುತ್ತದೆ. ಸಾಕಷ್ಟು ಮೂಲಭೂತ ಸೌಕರ್ಯಗಳ ಕೊರತೆಯ ನಡುವೆ ಪ್ರವಾಸಿಗರು ದೇವಸ್ಥಾನ ವೀಕ್ಷಿಸುವ ದೌರ್ಭಾಗ್ಯ ಬಂದಿದೆ. ಮುಜರಾಯಿ ಹಾಗೂ ಪ್ರವಾಸೋದ್ಯಮ ಇಲಾಖೆ ಇವೆಲ್ಲವೂ ಗೊತ್ತಿದ್ರೂ ಕೈಕಟ್ಟಿ ಮೂಕ ಪ್ರೇಕ್ಷಕರಂತೆ ಅಧಿಕಾರಿಗಳು ನೋಡುತ್ತಿದ್ದಾರೆ. ಕೇವಲ ಜಣ ಕಾಂಚಾಣ ಬಂದ್ರೆ ಸಾಕು ಎಂದು ನೋಡುತ್ತಿದ್ದಾರೆ. ಸಿಬ್ಬಂದಿಗಳ ಬೇಜವಾಬ್ದಾರಿ ಕರ್ತವ್ಯ ನಿರ್ವಹಣೆ ಯಥಾ ರಾಜ ತಥಾ ಪ್ರಜಾ ಎನ್ನುವ ಗಾದೆಯಂತಾಗಿದೆ. ಇಂತಹ ವಿಶ್ವ ಪ್ರಸಿದ್ಧ ದೇವಾಲಯದಲ್ಲಿ ಭದ್ರತಾ ನಿರ್ಲಕ್ಷ್ಯ ಕಂಡುಬರುತ್ತಿರುವುದು ಸ್ಥಳೀಯರು ಮತ್ತು ಭಕ್ತರ ಆತಂಕಕ್ಕೆ ಕಾರಣವಾಗಿದೆ. ದೇವಾಲಯದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ದಿನವೂ ಹೆಚ್ಚುತ್ತಿರುವ ಪ್ರವಾಸಿಗರ ಸಂಚಾರದ ಹಿನ್ನೆಲೆ ತಕ್ಷಣ ಭದ್ರತಾ ಉಪಕರಣಗಳ ದುರಸ್ತಿ ಮತ್ತು ನವೀಕರಣದ ಅಗತ್ಯವಿದೆ. HCN ನ್ಯೂಸ್, ಬೇಲೂರು. ಅಲ್ಲಿ ಓಡಾಟ ಬರಲ್ವಾ? ಇಲ್ಲಿ ಮಾತ್ರ ಬಿಸಿಲಿದೆ ನೋಡಿ. ನಿಮಗೆ ಒಂದು ಮ್ಯಾಟ್ ಇಲ್ಲ. ಇಲ್ಲಿ ಮ್ಯಾಟ್ ಹಾಕ್ಬೇಕು. ಆಕ್ಚುಲಿ ಬೇಸಿಗೆ ರುದ್ರ ಬರ್ತಿದ್ದಾರೆ, ಮಕ್ಕಳು ಬರ್ತಿದ್ದಾವೆ. ಪ್ರತಿದಿನ ಹೆಚ್ಚು ಕಡಿಮೆ ಈಗಂತೂ ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ಸಾವಿರಾರು ಮಕ್ಕಳು ಬರ್ತವೆ ಪ್ರವಾಸಕ್ಕೆ ಅಂತೇಳಿ. 2 ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. 2 ಹಾಳಾಗಿ ಸಾಮಾನ್ಯ ತಿಂಗಳಾನ್ಗಟ್ಟಲೆ ಕಳೆದೋಗಿದೆ. ಇದುವರೆಗೂ ರಿಪೇರಿ ಮಾಡಿಲ್ಲ. ಮತ್ತೆ ಏನು ಮಾಡ್ತಿದ್ದಾರೆ ಇಲಾಖೆಯವರು? ಬರ್ತಕ್ಕಂಥ ಆದಾಯನ ಏನಕ್ಕೋಸ್ಕರ ಉಪಯೋಗಿಸ್ತಿದ್ದಾರೆ? ಮತ್ತೆ ಏನು ಡೆವಲಪ್ ಮಾಡೋದ್ಮೇಲೆ ಏನು ದೇವಸ್ಥಾನದ ಮತ್ತೆ ದುಡ್ಡನ್ನ ಯಾಕೆ ಕಲೆಕ್ಷನ್ ಮಾಡ್ತಾರೆ? ವಾಹನಗಳ ಕಲೆಕ್ಷನ್ ಮಾಡ್ತಾರೆ. ಬರೋ ಲಾಡೋ ಇದರಿಂದ ಸರ್ಕಾರ ಜನರ ಮನೆ ಬಾಗಿಲಿಗೆ ಹೋಗಿ ಜನರ ಸಮಸ್ಯೆ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದು, ಜನರ ಎಲ್ಲ ಸಮಸ್ಯೆ ಬಗೆಹರಿಸಲಾಗುವುದಿಲ್ಲ. ಆದರೆ ಯಾವುದನ್ನ ಬಗೆಹರಿಸಲು ಸಾಧ್ಯ ಇದೆ ಅದನ್ನ ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಎಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದರು. ಅವರು ಚನ್ನರಾಯಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಮಂಗಳವಾರ ಜನಸ್ಪಂದನ ಸಭೆಯಲ್ಲಿ ಜನರ ನೂರಾರು ಸಮಸ್ಯೆಗಳು ಇರುತ್ತವೆ, ಅದರಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನ ಸರಿ ಮಾಡುವ ಕೆಲಸವಾಗಬೇಕು. ಅತಿ ಹೆಚ್ಚು ದುರಸ್ತಿ ಕಾರ್ಯ ಮತ್ತು ತಾತ್ಕಾಲಿಕ ಪೋಡಿ ಕಾರ್ಯ ಹೆಚ್ಚಾಗಿ ಕಂಡುಬಂದಿದೆ. ಕಳೆದ 5 ವರ್ಷಗಳ ಹಿಂದೆ ಸುಮಾರು 300ರಷ್ಟು ಮಾತ್ರ ದುರಸ್ತಿ ಕಾರ್ಯಗಳು ನಡೆದಿದ್ದವು. ಆದರೆ ಇಂದು ಸುಮಾರು 20,000 ದುರಸ್ತಿ ಕಾರ್ಯಗಳು ಈಗಾಗಲೇ ನಡೆದಿದೆ. ಇನ್ನು ಸುಮಾರು 25,000ಕ್ಕೂ ಅಧಿಕ ದುರಸ್ತಿ ಕಾರ್ಯಗಳು ನಡೆಯಬೇಕಿದೆ. ಸದ್ಯದಲ್ಲೇ ಈ ದುರಸ್ತಿ ಕಾರ್ಯವನ್ನು ನೆರವೇರಿಸಲಾಗುವುದು. ಅದರಲ್ಲೂ ಅತಿ ಹೆಚ್ಚು ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಅರ್ಜಿಗಳು
ಅರ್ಜಿಗಳು ಬಂದಿದ್ದು ಇವುಗಳನ್ನು ಸದ್ಯದಲ್ಲೇ ಕಾರ್ಯರೂಪಕ್ಕೆ ತರುವಂತಹ ಕಾರ್ಯ ಮಾಡಲಾಗುವುದು. ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳು ಇದ್ದಲ್ಲಿ ಅಂತಹವರ ಅರ್ಜಿಗಳನ್ನು ಸ್ಥಳದಲ್ಲೇ ಪರಿಹರಿಸಲಾಗುವುದು. ಇನ್ನು ಕೆಲವು ಅರ್ಜಿಗಳು ವಜಾಗೊಳಿಸಲಾಗುವುದು. ಸಾರ್ವಜನಿಕರಿಂದ ಪಡೆದ ಎಲ್ಲಾ ಅರ್ಜಿಗಳು ಕೂಡ ಪರಿಹಾರ ಕಂಡುಕೊಳ್ಳುವುದು ಎಂದರೆ ಅದು ತಪ್ಪು ಕಲ್ಪನೆ. ಏಕೆಂದರೆ ಕೆಲವು ಕಾನೂನು ಬಾಹಿರ ಅರ್ಜಿಗಳು ಕೂಡ ಬಂದಿವೆ. ಅವುಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಬಗೆಹರಿಸಲು ಮುಂದಾಗುತ್ತೇವೆ ಎಂದರು. ದೆಹಲಿ ಬಾಂಬ್ ಸ್ಫೋಟ ಪ್ರಕರಣ ದುರದೃಷ್ಟಕರ ಘಟನೆಯಲ್ಲಿ ನಿಧನರಾದವರಿಗೆ ಶೋಕ ವ್ಯಕ್ತಪಡಿಸಲು ಬಯಸುತ್ತೇನೆ. ತನಿಖೆಯಿಂದ ಕಾರಣ ಏನೆಂಬುದು ಗೊತ್ತಾಗಬೇಕು. ನ್ಯಾಯಸಮ್ಮತ ಪರಿಹಾರ ಆಗಬೇಕು. ಈ ದಿಕ್ಕಿನಲ್ಲಿ ತನಿಖೆ ನಡೆಯುತ್ತಿದ್ದು ಆದಷ್ಟು ಬೇಗ ಸತ್ಯ ಹೊರಬರಲಿ. ಹೆಚ್ಚು ವಿಚಾರಗಳು ನನಗೆ ತಿಳಿದಿಲ್ಲ. ನಾನು ನಿನ್ನೆಯಿಂದ ಟ್ರಾವೆಲ್ ಮಾಡ್ತಿದ್ದೇನೆ. ನಾನು ನ್ಯೂಸ್ ಪೇಪರ್ ಟಿವಿ ನೋಡೇ ಇಲ್ಲ. ಇಂತಹ ಪ್ರಕರಣ ಆಗಬಾರದಿತ್ತು. ಇದನ್ನ ಕೇಂದ್ರ ಸರ್ಕಾರ ಮಾಡಲಿ ಅನ್ನೋದು ನನ್ನ ಅಭಿಪ್ರಾಯ ಎಂದರು. ಸುಮಾರು 1,100ಕ್ಕೂ ಹೆಚ್ಚು ಜನ ಅರ್ಜಿ ಸಲ್ಲಿಸಿದ್ದು ಬಹುಶಃ ಜಿಲ್ಲೆಯಲ್ಲಿಯೇ ಮೊದಲ ಬಾರಿಗೆ 1,000ಕ್ಕೂ ಹೆಚ್ಚು ಅರ್ಜಿ ಬಂದಿರೋದು ಗಂಭೀರ ವಿಚಾರವಾಗಿದ್ದು ತಾಲೂಕು ಕಚೇರಿಗಳಲ್ಲಿ ಜನರ ಸಮಸ್ಯೆಗಳು ಬಗೆಹರಿಸುವುದರಲ್ಲಿ ವೈಫಲ್ಯವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಲೋಕಸಭೆ ಸದಸ್ಯ ಶ್ರೇಯಸ್ ಪಟೇಲ್, ಶಾಸಕ ಸಿಎನ್ ಬಾಲಕೃಷ್ಣ, ಕವಿಕಾ ನಿಗಮದ ಅಧ್ಯಕ್ಷ ಲಲಿತ್ ರಾಘವ್, ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ, ಜಿಲ್ಲಾ ಪಂಚಾಯಿತಿ ಸಿಇಒ ಬಿಆರ್ ಪೂರ್ಣಿಮಾ, ಉಪವಿಭಾಗಾಧಿಕಾರಿ ಜಗದೀಶ್ ಗಂಗಣ್ಣನವರ್, ಡಿಎಫ್ಒ ಸೌರಭ್ ಕುಮಾರ್ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಅವುಗಳನ್ನು ಬಗೆಹರಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಆದರೂ ಮಾಡಬೇಕು. ಕೆಲವು ಸಮಸ್ಯೆಗಳು ಕಾನೂನಿಗೂ ಮೀರಿದಂತಹದ್ದು ಜನಗಳದ್ದು ಇರುತ್ತದೆ. ಜನಕ್ಕೆ ಇದನ್ನು ಬಗೆಹರಿಸಬೇಕು ಅನ್ನೋ ಒಂದು ಬಲವಾದ ನಂಬಿಕೆ ಇರಬಹುದು. ಆದರೆ ಕಾನೂನಿನ ಚೌಕಟ್ಟಿನ ಒಳಗಡೆ ಇರುವಂಥದ್ದು ಮಾಡಲಿಕ್ಕೆ ಸಾಧ್ಯ. ಅವುಗಳನ್ನು ಮಾಡದೇ ಇರುವಂಥ ಸಂದರ್ಭದಲ್ಲಿ ಇಂತಹ ಜನಸ್ಪಂದನ ಮಾಡೋದರ ಮುಖಾಂತರ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಜನಗಳದ್ದು ನೂರಾರು ಸಮಸ್ಯೆ ಇರ್ತದೆ. ಒಂದಲ್ಲ ಒಂದು ಇಲಾಖೆಯಲ್ಲಿ ಸಮಸ್ಯೆ ಇರ್ತದೆ. ಎಷ್ಟಾದರೆ ಅಷ್ಟು ಅದನ್ನು ಪರಿಹಾರ ಮಾಡುವಂಥ ರೀತಿಯಲ್ಲಿ ಇವತ್ತು ಮಾನ್ಯ ಶಾಸಕರು ಅಧ್ಯಕ್ಷತೆಯಲ್ಲಿ ಇವತ್ತು ಜಿಲ್ಲಾಡಳಿತ, ಸಂಪೂರ್ಣ ಇಡೀ ಜಿಲ್ಲಾಡಳಿತ ಇವತ್ತು ಇಲ್ಲೇ ಬಂದು ತಾಲೂಕು ಕೇಂದ್ರಕ್ಕೆ ಬಂದು ಅವರು HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಮಹಿಳಾ ಕಲಾ ಸಂಘದ ವತಿಯಿಂದ ಹಾಗೂ ಜಿಲ್ಲಾ ಕಲಾವಿದರ ಹಿತರಕ್ಷಣಾ ಸಮಿತಿ ಮತ್ತು ಹಾಸನದ ಎಲ್ಲಾ ಕಲಾ ಸಂಘಗಳ ವತಿಯಿಂದ ಮಹಿಳೆಯರೇ ಎಲ್ಲಾ ಪಾತ್ರಗಳಲ್ಲಿ ಅಭಿನಯಿಸುತ್ತಿರುವ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನು ಆಯೋಜಿಸಲಾಗಿದೆ ಎಂದು ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಸೌರಭ ಕಲಾ ಸಂಘದ ಅಧ್ಯಕ್ಷರಾದ ಸಾವಿತ್ರಿ ಗಂಗಾಧರ್ ತಿಳಿಸಿದರು. ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಮತ್ತು ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಸೌರಭ ಕಲಾ ಸಂಘದ ಅಧ್ಯಕ್ಷರಾದ ಸಾವಿತ್ರಿ ಗಂಗಾಧರ್ ಮಾತನಾಡಿ, ಇದೇ ನವೆಂಬರ್ 16 ಭಾನುವಾರದಂದು ಬೆಳಗ್ಗೆ 11 ಗಂಟೆಗೆ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಕುರುಕ್ಷೇತ್ರ ಪೌರಾಣಿಕ ನಾಟಕವನ್ನು ಆಯೋಜಿಸಿದೆ ಎಂದು ತಿಳಿಸಿದರು. ಸೀಗೆನಾಡು ಪಾಲಾಕ್ಷಾಚಾರ್ ಅವರ ನಿರ್ದೇಶನದಲ್ಲಿ ಶ್ರೀ ಶ್ರೀನಿವಾಸ ಡ್ರಾಮಾ ಸೀನರಿ ಸಪ್ಲೈಯರ್ ಅವರ ಭವ್ಯ ರಂಗ ಸಜ್ಜಿಕೆಯಲ್ಲಿ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಆಯೋಜನೆ ಮಾಡಲಾಗಿದೆ. ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿದರು. ಸಂಸದ ಶ್ರೇಯಸ್ ಪಟೇಲ್ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದು ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧಿಕಾರಿ ಲತಾ ಕುಮಾರಿ ಹಾಗೂ ಅಧ್ಯಕ್ಷತೆಯನ್ನ ಶಾಸಕ ಸ್ವರೂಪ್ರಕಾಶ್ ವಹಿಸಲಿದ್ದಾರೆ ಎಂದರು. ಪ್ರಾಸ್ತಾವಿಕ ನುಡಿಗಳನ್ನು ಜಿಲ್ಲಾ ಕಲಾವಿದರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ರವಿಕುಮಾರ್ ಬಿದಿರೆ ನುಡಿಯಲಿದ್ದಾರೆ. ಇನ್ನಿತರೆ ಅತಿಥಿಗಳಾದ ಕಾಂಗ್ರೆಸ್ ಮುಖಂಡ ಜೆಸಿಬಿ ಚಂದ್ರಶೇಖರ್, ತಮಲಾಪುರ ಗಣೇಶ್ ಇನ್ನಿತರರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ವಿಶೇಷವಾಗಿ ಈ ನಾಟಕದಲ್ಲಿ ಮಹಿಳೆಯರೇ ಎಲ್ಲಾ ಪಾತ್ರಗಳನ್ನು ನಿಭಾಯಿಸುತ್ತಿದ್ದು ಸಾರ್ವಜನಿಕರು ಮತ್ತು ಕಲಾ ರಸಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರೋತ್ಸಾಹಿಸಬೇಕಾಗಿ ಕೋರಿದರು. HCN ನ್ಯೂಸ್ ಹಾಸನ್. ಇದೇ ಭಾನುವಾರ 16ನೇ ತಾರೀಕು ನಮ್ಮ ಕುರುಕ್ಷೇತ್ರ ನಾಟಕವನ್ನು ನಮ್ಮ ಮಹಿಳಾ ಕಲಾವಿದರು ಎಲ್ಲರೂ ಅಭಿನಯಿಸ್ತಿದ್ದಾರೆ. ಅದರಲ್ಲೂ ಲಕ್ಷ್ಮೀ ರಂಗನಾಥ ಸ್ವಾಮಿ ಕಲಾ ಸೌರಭ ಸಂಘದ ವತಿಯಿಂದ ಈ ದುರ್ಯೋಧನ ಅಥವಾ ಛಲದೋಳ್ ದುರ್ಯೋಧನ ಅಥವಾ ಕುರುಕ್ಷೇತ್ರ ನಾಟಕವನ್ನು ಅಭಿನಯಿಸುತ್ತಿದ್ದಾರೆ. ಅದರಿಂದ ಎಲ್ಲ ನನ್ನ ಕಲಾಭಿಮಾನಿಗಳು, ನಮ್ಮ ಹಿರಿಯ ಕಲಾವಿದರು ಎಲ್ಲರೂ ಸಹ ಪ್ರೋತ್ಸಾಹ ನೀಡಿ ನಮ್ಮ ಮಹಿಳೆಯರ ನಾಟಕಕ್ಕೆ ಪ್ರತಿಯೊಬ್ಬರು ಕಲಾವಿದರು, ಹಿತರಕ್ಷಣೆ ಸಮಿತಿಯಲ್ಲಿರುವ ಎಲ್ಲ ಕಲಾವಿದರುಗಳು, ಅನ್ನಪೂರ್ಣೇಶ್ವರಿ ಕಲಾ ಸಂಘದಲ್ಲಿರುವ ಎಲ್ಲ ಕಲಾವಿದರು, ನನ್ನ ಎಲ್ಲ ಅಣ್ಣ ತಮ್ಮಂದಿರು, ಪ್ರತಿಯೊಬ್ಬರೂ ಈ ನಾಟಕಕ್ಕೆ ಮಹಿಳೆಯರಿಗೆ ತುಂಬ ಉತ್ಸಾಹದಿಂದ ಮತ್ತು ಪ್ರೋತ್ಸಾಹ ಕೊಟ್ಟು ಎಲ್ಲರೂ ಮಾಡಿ ಮುಂದೆ ಬನ್ನಿ ಎಂದು ಎಲ್ಲರೂ ನಮ್ಮನ್ನು ಕೈ ಹಿಡಿದು ಮುಂದೆ ನಡೆಸುತ್ತಿದ್ದಾರೆ. ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಹೆಸರು ಕುಸುಮ ಚಂದ್ರಶೇಖರ್. ನಮ್ಮ ಅಧ್ಯಕ್ಷರಾದ ಸಾವಿತ್ರಿ ಗಂಗಾಧರ್ ಅವರು
ಸುಮಾರು ಒಂದು 10 ವರ್ಷದಿಂದ ಈ ಕಲಾ ಸೇವೆನ ನಡೆಸ್ಕೊಂಡು ಬಂದಿದ್ದಾರೆ. ನಾವು ಹೆಣ್ಮಕ್ಳುಗಳು ಯಾವ್ಯಾವ ಮೂಲೆಯಲ್ಲಿ ಎಲ್ಲೆಲ್ಲೋ ಏನೇನೋ ನೋಡದೆ ಏನೇನೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಅವರು 10 ವರ್ಷದಿಂದ ಕಲೆಯಲ್ಲಿ ತೊಡಗಿಸ್ಕೊಂಡು ಸೇವೆಗಳನ್ನ ನಡೆಸ್ಕೊಂಡು ನಮ್ಮನ್ನು ಆಚೆ ತಂದು ಈ ಕಲೆ ಒಳಗಡೆ ತೊಡಗಿಸಿ ಹೆಣ್ಮಕ್ಳು ಯಾರಿಗೂ ಕಮ್ಮಿ ಇಲ್ಲ ಅಂತ ನಮ್ಮನ್ನ ಇವತ್ತು ಇಡೀ ಆತ್ಮೀಯರೇ, ಪ್ರತಿಯೊಬ್ಬ ಮಹಿಳೆ, ಪ್ರತಿಯೊಬ್ಬ ಗೃಹಿಣಿ ಕೂಡ ಪ್ರತಿಭಾವಂತಳೆ. ಆದರೆ ಈ ಬದುಕಿನ ಜಂಜಾಟದಿಂದ ಒಂದು ಯಾಂತ್ರಿಕ ಜೀವನ ಅವರಲ್ಲಿ ಆಗ್ತಾ ಇರುತ್ತೆ. ಅವರು ತಮ್ಮ ಪ್ರತಿಭೆಯನ್ನು ಹೊರಸೂಸಬೇಕಾದ್ರೆ ಒಂದು ಸೂಕ್ತ ವೇದಿಕೆ ಬೇಕಾಗುತ್ತೆ. ಎಷ್ಟೋ ಜನಕ್ಕೆ ಸ್ಟೇಜ್ ಫಿಯರ್ ಇರುತ್ತೆ, ವೇದಿಕೆ ಮೇಲೆ ಬರಲಿಕ್ಕೆ ಹಂಚ್ಕೊಳ್ತಾರೆ. ನಟನೆ ಅಂದರೆ ಅಯ್ಯೋ ನಮ್ಮಿಂದ ಆಗದಂತಹ ಕೆಲಸ ಅಂತ ಅನ್ಕೋತಾರೆ. ಆದರೆ ಇದು ಯಾವುದೂ ಕಷ್ಟವಿಲ್ಲ, ಮನಸ್ಸಿದ್ರೆ ಮಾರ್ಗ. ನಮಗೆ ಇಂತಹ ಬಿಕ್ಕೋಡು ಗೆಂಡೇಹಳ್ಳಿ ಚೀಕನಹಳ್ಳಿ ಭಾಗದ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿದ್ದು, ರಸ್ತೆಯ 2 ಬದಿ ಮರಗಳನ್ನು ತೆರವುಗೊಳಿಸಲು ನಿರ್ಲಕ್ಷ್ಯ ತೋರುತ್ತಿರುವುದು ರಸ್ತೆ ಕಾಮಗಾರಿ ವಿಳಂಬಕ್ಕೆ ಅರಣ್ಯ ಇಲಾಖೆಯ ಕಾರಣವೆಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಬೇಲೂರು ತಾಲೂಕು ಪಂಚಾಯಿತಿ ಸಾಮಾನ್ಯ ಸಭಾಂಗಣದಲ್ಲಿ ಕೆಡಿಪಿ ತ್ರೈಮಾಸಿಕ ಸಭೆಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಬಿಕ್ಕೋಡು ಗೆಂಡೆಹಳ್ಳಿ ರಸ್ತೆಗಳು ಹಾಳಾಗಲು ಅಕ್ಕಪಕ್ಕದ ಮರಗಳೇ ಕಾರಣ. ಮರಗಳನ್ನು ತೆರವುಗೊಳಿಸಲು ಅಧಿಕಾರಿಗಳು ಇಲ್ಲಸಲ್ಲದ ಕಾರಣ ಒಡ್ಡಿ ಕಾಲಹರಣ ಮಾಡುತ್ತಿದ್ದಾರೆ ಎಂದು ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು. ಲೋಕೋಪಯೋಗಿ ಇಲಾಖೆಗೆ ವಹಿಸುವಂತೆ ತಿಳಿಸಿದ್ರು, ಇದರ ಬಗ್ಗೆ ಮೃದು ಧೋರಣೆ ತೋರುತ್ತಿದ್ದಾರೆ. ಇಂತಹ ರಸ್ತೆಗಳಲ್ಲಿ ಯಾವುದಾದ್ರೂ ಅನಾಹುತ ಸಂಭವಿಸಿದ್ರೆ ಅರಣ್ಯ ಇಲಾಖೆಯ ನೇರ ಹೊಣೆ ಎಂದು ಆರೋಪಿಸಿ, ಯಾವುದಾದ್ರೂ ಮರ ತೆರವುಗೊಳಿಸಲು ರಸ್ತೆ ಸರಿಪಡಿಸಲು ಅಧಿಕಾರಿಗಳಿಗೆ ತಿಳಿಸಿದ್ರೆ ಜನಪ್ರತಿನಿಧಿಗಳ ಮೇಲೆ ಕಾರಣ ಹೇಳುತ್ತಾ ಬಂದಿದ್ದಾರೆ. ಅಂಬೇಡ್ಕರ್ ವೃತ್ತದಿಂದ ಹನುಮಂತನಗರದವರೆಗೂ ಬರುವ ರಸ್ತೆ ಬದಿಯ ಮರಗಳನ್ನು ತೆರವುಗೊಳಿಸಿ 30x30 ಅಳತೆ ರಸ್ತೆಯನ್ನು ಅಗಲೀಕರಣ ಮಾಡಲು ಪುರಸಭೆಯ 23 ವಾರ್ಡಿನ ಸದಸ್ಯರು ಒಮ್ಮತದ ನಿರ್ಧಾರ ಮಾಡಿದ್ರೂ ಸಹ ಇಲ್ಲಿಯ ಪುರಸಭೆ ಅಧಿಕಾರಿಗಳು ಜಡ್ಡು ಹಿಡಿದು ನಿದ್ರೆ ಮಾಡುತ್ತಿದ್ದಾರೆ. ಲೋಕೋಪಯೋಗಿ ಇಲಾಖೆಗೆ ವಹಿಸಬೇಕು. ಅಲ್ಲಿ ಏನಾದರೂ ಗೊಂದಲ ಬಂದ್ರೆ ಪುರಸಭೆ ಅಧಿಕಾರಿಗಳು ಬಗೆಹರಿಸಬೇಕು. ಇಂದಿನಿಂದಲೇ ಕಾರ್ಯ ಆರಂಭಿಸಬೇಕೆಂದು ಸೂಚನೆ ನೀಡಿದ್ರು. ಮನೆ ಮನೆಗೆ ನಿರಂತರ ಗಂಗಾಜಲ ಯೋಜನೆ ನೀಡುವ ಕೇಂದ್ರ ಸರ್ಕಾರದ ಉದ್ದೇಶವನ್ನ ವಿಳಂಬ ಮಾಡಿದ್ರೆ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುತ್ತೇನೆ. ಅಲ್ಲದೆ ಈಗಾಗಲೇ ಜೆಜೆಎಂ ಕೆಲಸಗಳು ಸಂಪೂರ್ಣವಾಗಿ ಮುಗಿದಿದ್ರೂ ಬಿಕ್ಕೋಡು ಭಾಗದಲ್ಲಿ ನೀರಿನ ಟ್ಯಾಂಕ್ಗಳನ್ನು ನಿರ್ಮಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಪ್ರೇಮಪತ್ರ ಬರೆದುಕೊಂಡು ಕುಳಿತಿದ್ದಾರೆ ಎಂದು ತಾಲೂಕು ವೈದ್ಯಾಧಿಕಾರಿ ವಿಜಯ್ ಮೇಲೆ ಕೆಂಡ ಕಾರಿದ್ರು. ಅರಣ್ಯ ಇಲಾಖೆ ಬಗ್ಗೆ ಮಾತನಾಡಲು ಬೇಸರವಾಗಿದೆ. ತಾಲೂಕಿನ ಜನತೆ ಪ್ರತಿನಿತ್ಯ ಅರಣ್ಯ ಇಲಾಖೆ ವಿರುದ್ಧ ಪತ್ರ ಹಿಡಿದು ಆನೆ ಸಮಸ್ಯೆ ಬಗೆಹರಿಸಲು ನನ್ನ ಕಚೇರಿಗೆ ಬರುವವರ ಸಂಖ್ಯೆ ಜಾಸ್ತಿಯಾಗುತ್ತಿದೆ. ಬೆಳೆ ನಷ್ಟ, ಪ್ರಾಣಹಾನಿಯಾಗುತ್ತಿದ್ರೂ ಅದಕ್ಕೆ ಪರಿಹಾರ ಕೊಡಲು ದಲ್ಲಾಳಿಗಳನ್ನ ಇಟ್ಟುಕೊಂಡು ಹಣ ವಸೂಲಿ ಮಾಡುತ್ತಿರುವುದು ನನ್ನ ಗಮನಕ್ಕೆ ಬಂದಿದೆ ಎಂದರು. ಸಭೆಯಲ್ಲಿ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ಆಡಳಿತ ಅಧಿಕಾರಿ ರಮೇಶ್, ಸಿಪಿಐ ರೇವಣ್ಣ, ಇಒ ಸತೀಶ್ ಕುಮಾರ್, ಇಲಾಖೆ ಅಧಿಕಾರಿಗಳು ಹಾಗೂ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಸಭೆ ಬರೋಕ್ಕಿಂತ ಮುಂಚೆ ರಾತ್ರಿ ಪ್ರವಾಸ ಮಾಡಿದ್ದೆ. ಈ ಕ್ಷೇತ್ರದ ಎಲ್ಲೆಲ್ಲ ಆನೆಗಳು ಏನೇನಿದೆ ಅಂತಕ್ಕಂಥದ್ದು ಮಾಡಿದೆ. ಹೌದು, ಮಾಡ್ತಾ ಇದ್ದೀರಾ. ಗ್ಯಾಂಗ್ ಕಟ್ಕೊಂಡು ನೀವು ಒಂದ್ ಕಡೆ, ಯಾಕೆ ನೀವು ಎಲ್ಲಾ ಕಡೆ ಡೈವರ್ಟ್ ಮಾಡಬಾರ್ದು? ಯಾಕೆ ETF ಒಂದ್ ಕಡೆ ಇಟ್ಕೊಂತೀರಾ? ಯಾಕೆ ಡ್ರೋನ್ ಒಂದ್ ಕಡೆ ಇಟ್ಕೊಂತೀರಾ? ಯಾಕೆ ಎಲ್ಲಾ ಕಡೆ ಯಾಕೆ ಬಿಡಬಾರ್ದು? ಅದೇ ಆನೆ ನೀವೆಲ್ಲರೂ ಯಾಕೆ ಒಂದ್ ಕಡೆ ಇಟ್ಕೊಂತೀರಾ? ಯಾಕೆ ನೀವು ಆ ಕಡೆ ಕೆಸ್ಪೋರ್ ಭಾಗದಲ್ಲಿ ಇಟ್ಕೊಂಡಿಲ್ಲ? ಕೆಸ್ಪೋರ್ ಭಾಗದಲ್ಲಿ ಆನೆ ಪಾಸ್ ಆಗ್ತಾ ಇತ್ತು. ಬೇಲೂರು ತಾಲೂಕಿನ ಅಡಗೂರಿನಲ್ಲಿ ನವೆಂಬರ್ 15ರಂದು ಕನ್ನಡ ರಾಜ್ಯೋತ್ಸವದ ಸುಸಂದರ್ಭದಲ್ಲಿ ಬೃಹತ್ ರಕ್ತದಾನ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ದೇಹದಾನ, ನೇತ್ರದಾನ ನೋಂದಣಿ ಹಮ್ಮಿಕೊಳ್ಳಲಾಗಿದೆ ಎಂದು ಚೇತನ್ ಗುರೂಜಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ಪವಿತ್ರ ಸನ್ನಿವೇಶದಲ್ಲಿ ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್, ಆಲಿವ್ ಗಾರ್ಡನ್ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು, ಸುರಕ್ಷಾ ವೆಲ್ಫೇರ್ ಟ್ರಸ್ಟ್ ಬೆಂಗಳೂರು, ಶ್ರೀ ವೀರಭದ್ರಸ್ವಾಮಿ ಸೇವಾ ಟ್ರಸ್ಟ್ ಅಡಗೂರು, ಶ್ರೀ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ, ಶ್ರೀ ಕ್ಷೇತ್ರ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ತಾಲೂಕು ಕಾಫಿ ಬೆಳೆಗಾರರ ಸಂಘ, ಕನ್ನಡ ರಕ್ಷಣಾ ವೇದಿಕೆ, ರೈತ ಸಂಘ, ಯೋಗಚೇತನ ಬಳಗ ಹಾಗೂ ಅನೇಕ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಬೃಹತ್ ರಕ್ತದಾನ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮಿಗಳು, ಶ್ರೀ ಪರದೇಶಿಕೇಂದ್ರ ಮಹಾಸ್ವಾಮಿಗಳು, ಶ್ರೀ ಜ್ಞಾನಪ್ರಭು ಸಿದ್ದರಾಮು ದೇಶಿಕೇಂದ್ರ ಮಹಾಸ್ವಾಮಿಗಳು, ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮಿಗಳು, ಶ್ರೀ ಗುರುಬಸವ ಮಹಾಸ್ವಾಮಿಗಳು, ಶ್ರೀ ಬಸವ ಮರಳುಸಿದ್ದ ಮಹಾಸ್ವಾಮಿಗಳು, ಶ್ರೀ ಶಂಭುನಾಥ ಮಹಾಸ್ವಾಮಿಗಳು, ಶ್ರೀ ವಿಜಯಕುಮಾರ ಮಹಾಸ್ವಾಮಿಗಳು ಹಾಗೂ ಶ್ರೀ ನಂದೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸೇರಿದಂತೆ ಅನೇಕ ಧರ್ಮಗುರುಗಳು ಮತ್ತು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ತಾಯಿ ತನ್ನ ಮಗನಿಗೆ ಹಾಕುವ ಕಣ್ಣೀರಿಗಿಂತ ರಕ್ತದಾನ ಶ್ರೇಷ್ಠ ಎಂಬ ಘೋಷವಾಕ್ಯವನ್ನಾಡಿದ ಈ ಕಾರ್ಯಕ್ರಮದಲ್ಲಿ ದೇಹದಾನ, ನೇತ್ರದಾನ ನೋಂದಣಿಯೂ ನಡೆಯಲಿದೆ ಎಂದು ಹೇಳಿದರು. ನವೆಂಬರ್ 15, 2025 ಶನಿವಾರ ಬೆಳಗ್ಗೆ 9:30ರಿಂದ ಸಂಜೆ 4:30ರವರೆಗೂ ಸರ್ಕಾರಿ ಪ್ರೌಢಶಾಲೆ ಆವರಣ, ಅಡಗೂರು, ಬೇಲೂರು ತಾಲೂಕು, ಹಾಸನ ಜಿಲ್ಲೆಯಲ್ಲಿ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. HCN ನ್ಯೂಸ್, ಹಾಸನ್. ಸಂಘಟನೆ ಮತ್ತು ಎಲ್ಲರ ವಿಶ್ವಾಸದೊಂದಿಗೆ 15ನೇ ತಾರೀಕು ಶನಿವಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಬೃಹತ್ ರಕ್ತದಾನ,
ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ದೇಹದಾನ, ನೇತ್ರದಾನ, ದಂತಚಿಕಿತ್ಸೆ, ಕಣ್ಣು ತಪಾಸಣೆ, ಹೃದಯ ತಪಾಸಣೆ, ಕೀಲು ಮತ್ತು ಮೂಳೆ ತಪಾಸಣೆ ಸೇರಿದಂತೆ ಆಯುರ್ವೇದದ ಚಿಕಿತ್ಸಾ ತಪಾಸಣೆಯನ್ನು ಕೂಡ ಹಾಸನ ಜಿಲ್ಲೆಯ ವಿವಿಧ ಆಸ್ಪತ್ರೆಗಳು ಈ ಒಂದು ಬೃಹತ್ ರಕ್ತದಾನ ಶಿಬಿರದ ಸಂದರ್ಭದಲ್ಲಿ ಸಹಕಾರವನ್ನು ನೀಡಿದ್ರ ಜೊತೆಗೆ ಇದೊಂದು ದಾಖಲೆಯ ಕಾರ್ಯಕ್ರಮ ಆಗಬೇಕು ಅಂತೇಳಿ ಶ್ರೀ ಚೇತನ್ ಗುರೂಜಿಯವರ ಕನಸೇನಿದೆ, ಆ ಕನಸಿಗೆ ಸಂಬಂಧಪಟ್ಟಂತೆ ಹಾಸನದ ಹಲವಾರು ಸಂಘ ಸಂಸ್ಥೆಗಳು, ರೋಟರಿ ಕ್ಲಬ್ ಆಫ್ ನಮ್ಮ ಡಾಕ್ಟರ್ ದಿನೇಶ್ ಸರ್ ಹೇಳಿದ ಹಾಗೆ ಮತ್ತು ನಮ್ಮ ರವಿ ನಾಗಟಗೂಡ್ ಸರ್ ಮಾತಾಡಿದ ಹಾಗೆ ಇದೊಂದು ವಿಶೇಷವಾದಂಥ ವಿಭಿನ್ನವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆಲ್ಲ ಇಷ್ಟೆಲ್ಲ ನೀವು ನಿಮ್ಮ ಮನಸ್ಸಿನಲ್ಲೂ ಆಲೋಚನೆ ಬರ್ಬೋದು, ಇಷ್ಟು 10,000 ಯೂನಿಟ್ ರಕ್ತ ಸಂಗ್ರಹ ಬಾಟಲ್ ಹೆಂಗೆ ಸಂಗ್ರಹ ಆಯಿತು ಅಂತೇಳಿ. ಅದಕ್ಕೆ ಉದಾಹರಣೆ ಅಂತಂದರೆ ನಮ್ಮ ರಘುಪಾಳ್ಯವರು ಇದು 50ನೇ ಬಾರಿ ರಕ್ತದಾನವನ್ನು ಮಾಡ್ತಾ ಇರುವಂಥದ್ದು. ಈ ಥರ 50 ಬಾರಿ, 30 ಬಾರಿ, 40 ಬಾರಿ ರಕ್ತದಾನವನ್ನು ಮಾಡಿರುವಂಥವ್ರು ನಮ್ಮ ಕಡೆಯಿಂದನೇ ಒಂದೊಂದು ಮಿನಿಮಮ್ 200-300 ಜನ ಸಿಗ್ತಾರೆ ನಿತ್ಯ ರಕ್ತದಾನ ಮಾಡುವಂಥ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕುಟುಂಬದಲ್ಲಿನ ಒಬ್ಬ ಸದಸ್ಯ ಮಾದಕ ವ್ಯಸನಕ್ಕೆ ಬಲಿಯಾದರೆ ಆ ಕುಟುಂಬವೇ ಅಶಾಂತಿಯಿಂದ ಬದುಕೋ ಸನ್ನಿವೇಶ ಎದುರಾಗುತ್ತದೆ. ಅದರಿಂದ ಅಂತಹ ಭವಿಷ್ಯ ಹಾನಿ ಮಾಡುವಂತಹ ದುಶ್ಚಟಕ್ಕೆ ಬಲಿಯಾಗದೆ ಆರೋಗ್ಯವಂತರಾಗಿ ಜೀವಿಸೋದ್ರೊಂದಿಗೆ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಲು ಎಲ್ಲರೂ ಕೈಜೋಡಿಸಬೇಕೆಂದು ತಾಲೂಕು ಹಿರಿಯ ಸಿವಿಲ್ ನ್ಯಾಯಾಧೀಶೆ MS ಶಶಿಕಲಾ ಕರೆ ನೀಡಿದರು. ಬೇಲೂರು ತಾಲೂಕಿನ ಅರೇಹಳ್ಳಿ ಪಟ್ಟಣದಲ್ಲಿ ಉಚಿತ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಹಾಗೂ ಆರೋಗ್ಯ ಇಲಾಖೆ ವತಿಯಿಂದ ವಿಶ್ವ ಮಾದಕ ವ್ಯಸನ ವಿರೋಧಿ ಮಾಸಾಚರಣೆ ಅರಿವು ಮತ್ತು ಜಾಗೃತಿ ಜಾಥಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ವೇಳೆ ತಾಲೂಕು ತಂಬಾಕು ನಿಯಂತ್ರಣ ವಿಭಾಗ ಇವರ ಆಶ್ರಯದಲ್ಲಿ ವಿಶ್ವ ಮಾದಕ ವ್ಯಸನ ವಿರೋಧಿ ಮಾಸಾಚರಣೆ ಅರಿವು ಮತ್ತು ಜಾಗೃತಿ ಜಾಥಾ ಕಾರ್ಯಕ್ರಮದ ಅಂಗವಾಗಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಮಾದಕ ವ್ಯಸನಗಳ ಕುರಿತು ಪೋಸ್ಟರ್ ಹಾಗೂ ಬ್ಯಾನರ್ಗಳನ್ನು ಹಿಡಿದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು. ಈ ವೇಳೆ ತಾಲೂಕು ಆರೋಗ್ಯಾಧಿಕಾರಿ ಡಾ ವಿಜಯ್ ಮಾದಕ ವಸ್ತುಗಳ ವ್ಯಸನದಿಂದ ಎದುರಾಗುವ ಆರೋಗ್ಯ ಸಮಸ್ಯೆಗಳ ಕುರಿತು ಮಾಹಿತಿ ನೀಡಿದ್ರು. ಅಲ್ಲದೆ ಮಾದಕ ವ್ಯಸನಕ್ಕೆ ಬಲಿಯಾದವರಿಗೆ ಉಚಿತವಾಗಿ ಸಮಾಲೋಚನೆ ಮತ್ತು ಚಿಕಿತ್ಸೆ ಕುರಿತು ಮಾಹಿತಿ ನೀಡಿದ್ರು. ನಂತರ ತಾಲೂಕು ಸಿವಿಲ್ ನ್ಯಾಯಾಧೀಶರಾದ MS ಶಶಿಕಲಾ ಮಾತನಾಡಿ, ಇತ್ತೀಚೆಗೆ ಯುವ ಪೀಳಿಗೆ ಹೆಚ್ಚಾಗಿ ಮಾದಕ ವಸ್ತುಗಳ ದುಶ್ಚಟಕ್ಕೆ ಬಲಿಯಾಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿರುವುದಲ್ಲದೆ ಇತರರ ಜೀವನವನ್ನು ಹಾಳು ಮಾಡುತ್ತಿದ್ದಾರೆ. ವಿವಿಧ ಅಪರಾಧ ಕೃತ್ಯಗಳಲ್ಲಿ ತೊಡಗಿಕೊಂಡಿರುವುದು ದಿನನಿತ್ಯ ನಾವೆಲ್ಲರೂ ಮಾಧ್ಯಮಗಳಲ್ಲಿ ನೋಡುತ್ತಿದ್ದೇವೆ. ಒಂದು ಸಲ ದುಶ್ಚಟಕ್ಕೆ ಬಲಿಯಾದರೆ ಅದರಿಂದ ಹೊರಬರುವುದು ಬಹಳ ಕಠಿಣವಾಗಿದೆ. ದುಶ್ಚಟ ಹೆಚ್ಚಾದಂತೆ ಅಪರಾಧ ಕೃತ್ಯಗಳು ಹೆಚ್ಚಾಗುತ್ತವೆ. ಇತ್ತೀಚೆಗೆ ತಾಲೂಕಿನಲ್ಲಿ ಗಾಂಜಾ ವ್ಯಸನಕ್ಕೆ ಬಲಿಯಾಗುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಿದೆಯೆಂಬ ವರದಿಗಳು ಬರುತ್ತಿದೆ. ಆದ್ದರಿಂದ ಯುವ ವಿದ್ಯಾರ್ಥಿಗಳು ಈ ಬಗ್ಗೆ ಅತ್ಯಂತ ಜಾಗರೂಕರಾಗಿರಬೇಕು ಹಾಗೂ ನಿಮ್ಮ ನೆರೆಹೊರೆಯವರಿಗೂ ಈ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದರು. ಈ ವೇಳೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ನಟರಾಜ್, BRC ಶಿವಮರಿಯಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂಕಪ್ಪ, ಉಪ ತಹಸೀಲ್ದಾರ್ ಪ್ರದೀಪ್, ಉಪಾಧ್ಯಕ್ಷರಾದ ಮೆಹಬೂಬ್ ಶರೀಫ್, PDO ಚಂದ್ರಯ್ಯ, PSI ಯೋಗಾಂಬರಂ, CBC ಉಪಾಧ್ಯಕ್ಷರಾದ ವಿಜಯರಾಜ್, ಪ್ರಾಂಶುಪಾಲರಾದ ಮಂಜುನಾಥ್, ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಮತ್ತು ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಬೇಲೂರು. ಚಿಕಿತ್ಸೆಯನ್ನು ನೀಡುತ್ತಾರೆ. ಸಾಮಾನ್ಯವಾಗಿ ನಾನು ಇತ್ತೀಚೆಗೆ ನೋಡ್ತಾ ಇದ್ದೆ, ನಮ್ಮ ತಾಲೂಕಲ್ಲಿ ಗಾಂಜಾಗೆ ತುಂಬಾ ಜನ ವಿದ್ಯಾರ್ಥಿಗಳು ಬಲಿಯಾಗ್ತಿದ್ದಾರೆ. ದಯವಿಟ್ಟು ಮಕ್ಕಳ, ಎಸ್ಪೆಷಲಿ ನನ್ನ ಗಂಡು ಮಕ್ಕಳಿಗೆ ಒಂದು ಕಿವಿ ಮಾತು ಹೇಳಲೇಬೇಕು, ದಯವಿಟ್ಟು ಇದಕ್ಕೆ ಚಟನ ಅಂಟಿಸ್ಕೋಬೇಡಿ. ಇದ್ರ ದುಷ್ಪರಿಣಾಮಗಳು ಎಷ್ಟಾಗುತ್ತೆ ಅಂತಂದ್ರೆ, ನೀವು ಒಂದು ಸಲ ಆ ಚಟಕ್ಕೆ ಬಿದ್ದರೆ ಅದರಿಂದ ಹೊರಗಡೆ ಬರೋದೇ ಕಷ್ಟ. ಲಾಸ್ಟಿಗೆ ಅದು ದುರಂತದಲ್ಲೇ ಅಂತ್ಯವಾಗೋದು. ಯಾಕೆಂದ್ರೆ ನಿಮಗೆ ಕೊಡಲಿಲ್ಲ, ಹಣ ಸಿಗ್ಬೇಕು, ಹಣ ಬೇಕಲ್ಲ ಖರೀದಿ ಮಾಡೋಕ್ಕೆ. ನೀವೆಲ್ಲ ವಿದ್ಯಾರ್ಥಿಗಳಿರ್ತೀರಿ, ಏನು ಮಾಡ್ತೀವಿ, ನೀವು ಅಪ್ಪ ಅಮ್ಮ ಒಂದ್ಸಲ ಕೊಡ್ಬೋದು, 2 ಸಲ ಕೊಡ್ಬೋದು. ಲಾಸ್ಟಿಗೆ ಕೊಡಲಿಲ್ಲ ಅಂದರೆ ಅವ್ರ ಜೊತೆ ಗಲಾಟೆ ಮಾಡೋದು, ಕೊಲೆನೂ ಮಾಡ್ಬೋದು, ಇವೆಲ್ಲ ಆಗುತ್ತೆ. ಚುನಾವಣೆ ವೇಳೆಯ ಬಾಂಬ್ ಬ್ಲಾಸ್ಟ್ಗಳ ಬಗ್ಗೆ ಕೇಂದ್ರ ಸರ್ಕಾರವೇ ಹೇಳಬೇಕು, ಕೇಂದ್ರವೇ ತನಿಖೆ ನಡೆಸಿ ಉತ್ತರಿಸಲಿ. ನಿನ್ನೆಯ ದೆಹಲಿ ಬ್ಲಾಸ್ಟ್ ಇವತ್ತಿನ ಬಿಹಾರ ಚುನಾವಣೆ ಮೇಲೆ ಪ್ರಭಾವ ಬೀರಬಹುದೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು. ಮೈಸೂರಿನ ತಮ್ಮ ನಿವಾಸದಲ್ಲಿ ಸೋಮವಾರ ನಡೆದ ಕೆಡಿಪಿ ಸಭೆ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿದ್ರು. ದೇಶದಲ್ಲಿ ಚುನಾವಣೆ ವೇಳೆಯಲ್ಲೇ ಏಕೆ ಬಾಂಬ್ ಬ್ಲಾಸ್ಟ್ಗಳಾಗುತ್ತಿವೆ? ನಿನ್ನೆಯ ದೆಹಲಿಯ ಬ್ಲಾಸ್ಟ್ ಇವತ್ತಿನ ಬಿಹಾರ ಚುನಾವಣೆ ವೇಳೆ ಪ್ರಭಾವ ಬೀರುತ್ತದೆಯೇ ಎಂದು ಪತ್ರಕರ್ತರು ಪ್ರಶ್ನಿಸಿದ್ರು. ಪತ್ರಕರ್ತರ ಈ ಪ್ರಶ್ನೆಗೆ ಉತ್ತರಿಸಿದ ಮುಖ್ಯಮಂತ್ರಿಗಳು, ಬಾಂಬ್ ಬ್ಲಾಸ್ಟ್ಗಳು ಆಗಬಾರದು, ಅಮಾಯಕರ ಜೀವಹಾನಿ ಬೇಸರದ ಸಂಗತಿ ಎಂದರು. ಭಾರತವನ್ನ ಒಂದು ಧರ್ಮದ ದೇಶ ಎನ್ನುವ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಸಿಎಂ, ಭಾರತ ಸಂವಿಧಾನಬದ್ಧ ಬಹುತ್ವದ ದೇಶ ಎಂದರು. ಪಕ್ಷದ ಹಿರಿಯ ನಾಯಕರಾದ ಕಪಿಲ್ ಸಿಬಲ್ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನವೆಂಬರ್ 15ರಂದು ದೆಹಲಿಗೆ ಹೋಗ್ತಿದ್ದೇನೆ. ಅವತ್ತೇ ವಾಪಸ್ ಬರುವ ಅಂದಾಜಿದೆ. ಹೈಕಮಾಂಡ್ ಸಮಯ ಕೊಟ್ಟರೆ ಭೇಟಿಯಾಗ್ತೀನಿ ಅಷ್ಟೇ. ಇನ್ನೂ ಹೈಕಮಾಂಡ್ ಸಮಯ ಕೇಳಿಲ್ಲ ಎಂದು ತಿಳಿಸಿದ್ರು.
ತಾಲೂಕು ಮಟ್ಟದ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲೇ ಇರಬೇಕು. ತಪ್ಪಿತಸ್ಥರ ವಿರುದ್ಧ ವರದಿ ನೀಡಲು ಡಿಸಿಗೆ ಸೂಚನೆ ನೀಡಿದ್ದೇನೆ. ಶಿಕ್ಷೆ ಪ್ರಮಾಣ ಹೆಚ್ಚಾಗಲು ಕ್ರಮ ವಹಿಸುವಂತೆ ಪೊಲೀಸ್ ಅಧಿಕಾರಿಗಳು, ಆಯುಕ್ತರು, ಐಜಿ ಅವರಿಗೆ ಸೂಚನೆ ನೀಡಿದ್ದೇನೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದರು. ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಸಂಘಟಿತ ಅಪರಾಧಗಳು ನಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಅಪರಾಧ ಪ್ರಮಾಣಗಳು ಹೆಚ್ಚಾದರೆ ಪೊಲೀಸ್ ಅಧಿಕಾರಿಗಳೇ ಹೊಣೆ ಆಗ್ತಾರೆ. ಮೈಸೂರು ಜಿಲ್ಲೆಯನ್ನ ಡ್ರಗ್ ಮುಕ್ತ ಜಿಲ್ಲೆ ಮಾಡಲು ಸೂಚನೆ ನೀಡಿದ್ದೇನೆ ಎಂದರು. ಕೋಮು ಗಲಭೆ ಪೀಡಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಅಧಿಕಾರಿಗಳನ್ನು ಬದಲಾಯಿಸಿದ ತಕ್ಷಣ ಇಡೀ ಜಿಲ್ಲೆಯಲ್ಲಿ ಈಗ ಅನಾಗರಿಕ ಘಟನೆಗಳು ಬಂದಾಗಿವೆ. ಅಲ್ಲಿ 2 ಅಧಿಕಾರಿಗಳಿಂದ ಇಷ್ಟೆಲ್ಲ ಸಾಧ್ಯ ಆಗುತ್ತದೆ ಅನ್ನೋದಾದ್ರೆ ಉಳಿದ ಕಡೆಗಳಲ್ಲೂ ಸಾಧ್ಯವಿದೆ. ಪೊಲೀಸ್ ಅಧಿಕಾರಿಗಳು ಮನಸ್ಸು ಮಾಡಿ ವೃತ್ತಿಪರವಾಗಿ ನಡೆದುಕೊಂಡ್ರೆ ಸಾಕು ಎನ್ನುವ ಸೂಚನೆ ನೀಡಿದ್ದೇನೆ ಎಂದರು. ಡಿಸಿ, ಎಸಿ, ತಹಸೀಲ್ದಾರ್, ನ್ಯಾಯಾಲಯಗಳಲ್ಲಿನ ಪ್ರಕರಣಗಳನ್ನು ಶೀಘ್ರ ಇತ್ಯರ್ಥಪಡಿಸಲು ಸೂಚನೆ ನೀಡಿದ್ದೇನೆ. ಮೈಸೂರು ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಲ್ಲಿ ಇದ್ದ 8,000 ಪ್ರಕರಣಗಳಲ್ಲಿ ಈಗಾಗಲೇ 7,540ರಷ್ಟು ಪ್ರಕರಣಗಳು ಇತ್ಯರ್ಥವಾಗಿವೆ. ಉಳಿದವು ಬೇಗ ಇತ್ಯರ್ಥ ಆಗಬೇಕೆನ್ನುವ ಸೂಚನೆ ನೀಡಿದ್ದೇನೆ ಎಂದರು. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಸ್ಟೆಲ್ಗಳಿಗೆ ದಿಢೀರ್ ಭೇಟಿ ನೀಡಿ ಊಟ ಮತ್ತು ಹಾಸ್ಟೆಲ್ ಗುಣಮಟ್ಟ ಪರಿಶೀಲಿಸಬೇಕೆನ್ನುವ ಸೂಚನೆ ನೀಡಲಾಗಿದೆ ಎಂದರು. HCN ನ್ಯೂಸ್, ಹಾಸನ್. ಈಗ ನೋಡಿ, ಅಮಾಯಕ ಜನ ಸತ್ತಿದ್ದಾರೆ. ಒಂದು ಪತ್ರಿಕೆಯಲ್ಲಿ 13 ಜನ ಅಂತ ಬರ್ತದೆ, ಒಂದು ಪತ್ರಿಕೆಯಲ್ಲಿ 8 ಜನ ಅಂತ ಬರ್ತದೆ. ಎಷ್ಟೇ ಜನ ಸತ್ತಿರಲಿ, ಅದು ಜನರು ಪ್ರಾಣ ಕಳ್ಕೊಳ್ಳೋದು ಇದೆಯಲ್ಲ, ಕಾರ್ ಬ್ಲಾಸ್ಟು ಎಂಥದ್ದು ಕೆಂಪುಕೋಟೆ ಹತ್ರನೇ ಆಗಿದೆ. ಅದು ಆಗಬಾರದು. ಚುನಾವಣಾ ಸಂದರ್ಭದಲ್ಲಿ ಆಗಿರೋದು, ಅದಕ್ಕೆ ನೋಡಬೇಕು. ನಾನು ಅದಕ್ಕೆ ಮಾಹಿತಿ ಇಲ್ಲ, ತನಿಖೆ ಮಾಡಲಿ, ತನಿಖೆ ಮಾಡಿ ಸತ್ಯಾಂಶ ಹೊರಬರಬೇಕು. ಇಲ್ಲ, ನಾನು ಇನ್ನೂ ಅದ್ರ ಬಗ್ಗೆ ತನಿಖೆ ಮಾಡಿಸ್ಬೇಕು. ಮಾಹಿತಿ ಎಲ್ಲ ಹೌದಪ್ಪ, ಕೆಂಪುಕೋಟೆ ಇರೋದೇ ಅಲ್ಲಿ ಅಲ್ವಾ? ಭದ್ರತಾ ಫೇಲ್ಯೂರಿಂದ ಆಗಿದೆ. ಈಗ ನಾನು ನಿನ್ನೆ ಹೇಳಿದ್ದೀನಿ, ನನ್ನ ಸಿಂಪತಿ ಸತ್ತವರ ಕುಟುಂಬಗಳ ಜೊತೆನಲ್ಲಿ ಇದೆ ಅಂತ. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿ ವ್ಯಾಪ್ತಿಯ ಮತ್ತಾವರ ಗ್ರಾಮದ ರಾಜು ಎಂಬುವರ ಮಗ 31 ವರ್ಷದ ನಂದೀಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸೋಮವಾರ ಮುಂಜಾನೆ ತಮ್ಮ ತೋಟದಲ್ಲಿ ಕಾಫಿ ಹಣ್ಣು ಕೊಯ್ಯೋದಕ್ಕೆ ತೆರಳಿದ್ದು ಸಂಜೆಯಾದ್ರೂ ಮನೆಗೆ ವಾಪಸ್ ಬರದ ಹಿನ್ನೆಲೆ ಮನೆಯವರು ತೋಟದ ಸುತ್ತಮುತ್ತಲೆಲ್ಲ ಹುಡುಕಾಡಿ ನಂತರ ಅರೆಹಳ್ಳಿ ಪೊಲೀಸ್ ಠಾಣೆಗೆ ಮಗ ಕಾಣೆಯಾಗಿರೋ ಬಗ್ಗೆ ಅವರ ತಂದೆ ರಾಜು ಪೊಲೀಸರಿಗೆ ವಿಷಯ ತಿಳಿಸಿದ್ದು, ಅರೆಹಳ್ಳಿ ಪೊಲೀಸರು ಸ್ಥಳಕ್ಕಾಗಮಿಸಿ ತೋಟದ ಅಕ್ಕಪಕ್ಕದಲ್ಲಿ ಹುಡುಕಿದ ನಂತರ ಈ ವ್ಯಾಪ್ತಿಯಲ್ಲಿದ್ದ ಕೆರೆ ಹತ್ತಿರ ನಂದೀಶ್ ಬಳಸುತ್ತಿದ್ದ ಚಪ್ಪಲಿ ಹಾಗೂ ಕ್ಯಾಪ್ ಕೆರೆ ಬಳಿ ಕಂಡುಬಂದಿದ್ದು, ಕೂಡಲೇ ಅಗ್ನಿಶಾಮಕ ದಳ ಮತ್ತು ಪೊಲೀಸರು ತೀವ್ರ ಪರಿಶೋಧನೆ ನಡೆಸಿದ ನಂತರ ಕೆರೆಯಲ್ಲಿ ನಂದೀಶ್ ಅವರ ಮೃತದೇಹ ಪತ್ತೆಯಾಗಿದೆ. ಇದು ಮೇಲ್ನೋಟಕ್ಕೆ ಆತ್ಮಹತ್ಯೆ ಎಂದು ತಿಳಿದು ಬಂದಿದ್ದು, ಆತ್ಮಹತ್ಯೆಗೆ ಕಾರಣ ತಿಳಿದು ಬಂದಿಲ್ಲ. ಮೃತರಿಗೆ ಮದುವೆಯಾಗಿ ಕೇವಲ 1 ವರ್ಷ ಮಾತ್ರ ಕಳೆದಿದೆ. ಅರೆಹಳ್ಳಿ ಪೊಲೀಸರು ಈ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. HCN ನ್ಯೂಸ್, ಬೇಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕಿನ KDP ಸಭೆಯಲ್ಲಿ ಶಾಸಕರ ಮತ್ತು KDP ನಾಮಿನಿ ಸದಸ್ಯರ ನಡುವೆ ತೀವ್ರ ವಾಗ್ದಾಳಿ ನಡೆಯಿತು.
ಬೇಲೂರು ಪಟ್ಟಣದ ತಾಲೂಕು ಪಂಚಾಯಿತಿಯಲ್ಲಿ ಶಾಸಕ ಎಚ್ಕೆ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಕೆಪಿಟಿಸಿಎಲ್ಗೆ ಸಂಬಂಧಿಸಿದ ಹಾನಿಕೆ, ಕೊಳಗುಂದ, ಬಿಕ್ಕೋಡು, ತಟ್ಟೆಹಳ್ಳಿ ಸೇರಿದಂತೆ ವಿವಿಧ ಭಾಗಗಳಿಗೆ 220 ಕೆವಿ ಸಬ್ ಸ್ಟೇಷನ್ಗಳನ್ನು ಮಂತ್ರಿಗಳ ಬಳಿ ಅಲೆದು ಇಲ್ಲಿಯ ಸಮಸ್ಯೆ ಹಾಗೂ ರೈತರಿಗೆ, ವಿದ್ಯಾರ್ಥಿಗಳಿಗಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಸದನದಲ್ಲಿ ಹಾಗೂ ನೇರವಾಗಿ ಮಂತ್ರಿಗಳ ಬಳಿ ತೆರಳಿ ಅಲ್ಲಿಂದ ಅನುದಾನವನ್ನು ಹಾಕಿಸಿಕೊಂಡು ತಂದು ಹಲವು ಭಾಗಗಳಿಗೆ ಸಬ್ ಸ್ಟೇಷನ್ಗಳನ್ನು ಮಾಡುತ್ತಿದ್ರೆ ಎಲ್ಲೇ ಒಬ್ಬರು ರೈತರನ್ನ ಮತ್ತು ಸಾರ್ವಜನಿಕರ ದಿಕ್ಕು ತಪ್ಪಿಸೋ ಕೆಲಸ ಮಾಡುತ್ತಿದ್ದಾರೆ. ಅನುದಾನ ತಂದಿರುವವರು ಯಾರು, ಅಧಿಕಾರಿಗಳನ್ನ ನೇರವಾಗಿ ಸಂಪರ್ಕಿಸಿ ಸಚಿವರಿಂದ ಅವರಿಗೆ ಅನುಮೋದನೆ ಕೊಡಿಸಿರುವವರು ಯಾರು ಎಂದು ಕೆಇಬಿ ಇಲಾಖೆ ಅಧಿಕಾರಿಗಳು ಮತ್ತು ಇಂಜಿನಿಯರ್ಗಳು ಸಭೆಯಲ್ಲಿ ಗಮನಕ್ಕೆ ತನ್ನಿ. ಸುಳ್ಳು ಮಾಹಿತಿ ನೀಡಿ ದಿಕ್ಕು ತಪ್ಪಿಸುವವರ ಬಗ್ಗೆ ಮಾಹಿತಿ ಕೊಡಿ. ಸುಳ್ಳು ಮಾಹಿತಿಗಳನ್ನು ನೀಡಿ ನಾನು ಅಭಿವೃದ್ಧಿಗೆ ಹಣ ತಂದಿದ್ದೇನೆ ಎಂದು ಸುಳ್ಳು ಮಾಹಿತಿ ನೀಡುತ್ತಿದ್ದಾರೆ ಎಂದು ಸಭೆಯಲ್ಲಿ ಮಾತನಾಡಿದ ಸಂದರ್ಭ ಕೆಡಿಪಿ ಸದಸ್ಯರಾದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಅಧ್ಯಕ್ಷ ಆನಂದ್, ಕೆಡಿಪಿ ಸದಸ್ಯರಾದ ಚೇತನ್, ನಂದೀಶ್, ಜ್ಯೋತಿ, ನವೀನ್, ಪರಮೇಶ್, ಸುಹೀಲ್ ಪಾಷಾ, ನಮ್ಮ ನಾಯಕರು 40 ವರ್ಷಗಳ ರಾಜಕೀಯ ಅನುಭವ ಇರುವ ಶಿವರಾಮ್ ವಿರುದ್ಧ ಮಾತನಾಡೋದು ತರವಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ವ್ಯಾಪಕ ಭ್ರಷ್ಟಾಚಾರ ಮತ್ತು ಅಧಿಕಾರಿಗಳನ್ನು ಹೆದರಿಸೋದು, ನಿಮ್ಮ ಹಿಂಬಾಲಕರಿಂದ ಕಳಪೆ ಗುತ್ತಿಗೆ ಮಾಡಿಸುತ್ತಿರುವುದು, ಇನ್ನು ಸರ್ಕಾರದಿಂದ ಬಂದಂತಹ ಅನುದಾನಗಳಿಗೆ ನಿಮ್ಮ ಪತ್ರಕ್ಕೆ ಒಬ್ಬ ಏಜೆಂಟರ ಮೂಲಕ 50,000ಗಳಿಗೆ ಯಾರು ಲಾಬಿ ಮಾಡುತ್ತಿದ್ದಾರೆ ಎಂದ ಸಂದರ್ಭದಲ್ಲಿ ಹಾಗೂ ನೀವು ಗೋಡ್ಸೆಯನ್ನ ದೇವರಂತೆ ಪೂಜಿಸುವವರು, ನೀವು ನಿಮ್ಮ ಪಕ್ಷ ಗಾಂಧೀಜಿಯನ್ನ ಕೊಂದಂತವರು ಎಂಬ ಪ್ರಶ್ನೆಗೆ ಆಕ್ರೋಶ ವ್ಯಕ್ತಪಡಿಸಿದ ಶಾಸಕ ಸುರೇಶ್, ಇಡೀ ರಾಜ್ಯ ಹಾಗೂ ತಾಲೂಕಿಗೆ ನಿಮ್ಮ ನಾಯಕರ ಸಾಧನೆ ಏನು ಎಂದು ಎಲ್ಲರಿಗೂ ಗೊತ್ತಿದೆ. ವರ್ಗಾವಣೆ ದಂಧೆಯಿಂದ ಹಿಡಿದು ಪ್ರತಿಯೊಂದಕ್ಕೂ ಲಂಚ ಪಡೆದು ದೌರ್ಜನ್ಯ, ದಬ್ಬಾಳಿಕೆ ಮಾಡುತ್ತಿರೋದು ಯಾರು? ಇಲ್ಲಿ ಭ್ರಷ್ಟಾಚಾರ ರಹಿತವಾಗಿ ಉತ್ತಮ ಸಾರ್ವಜನಿಕ ಕೆಲಸ ಮಾಡುವವರನ್ನ ನಾವೇ ಸ್ವಾಗತಿಸುತ್ತೇವೆ. ಇಲ್ಲಿ ಭ್ರಷ್ಟಾಚಾರ ರಹಿತರಿಗೆ ಅವಕಾಶವಿಲ್ಲ. ನೀವುಗಳು ವರದಕ್ಷಿಣೆಗೆ ಆಸೆ ಪಡುವ ನಾಯಕರ ಹಿಂಬಾಲಕರು. ಯಾವ ಕೆಲಸ ಹೇಗೆ ಮಾಡಬೇಕೆಂದು ತಿಳಿದಿದೆ ಎಂದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ತಾಲೂಕು ಪಂಚಾಯಿತಿ ಇಒ ಸತೀಶ್ ಕುಮಾರ್, ಆಡಳಿತಾಧಿಕಾರಿ ರಮೇಶ್, ವೃತ್ತ ನಿರೀಕ್ಷಕ ರೇವಣ್ಣ ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಒನಕೆ ಓಬವ್ವ ಅವರ ಸಾಹಸ ಕತೆ ಕೇಳಿದರೆ ನಡುಗುವಂತಹ ರೋಮಾಂಚನ ಮೂಡುತ್ತದೆ. ಧೈರ್ಯ, ಶಕ್ತಿ, ದೇಶಭಕ್ತಿ, ಸಮಯ ಪ್ರಜ್ಞೆ ಮತ್ತು ಅಪ್ರತಿಮ ಸಾಹಸಗಳಿಂದ ಅವರು ಮಹಿಳಾ ಸಬಲೀಕರಣದ ಜೀವಂತ ಪ್ರತೀಕವಾಗಿ ಉಳಿದಿದ್ದಾರೆ. ಒನಕೆ ಓಬವ್ವ ಎಂದರೆ ಸಾಹಸದ ಸಂಕೇತ, ಇಂದಿನ ಹೆಣ್ಣುಮಕ್ಕಳಿಗೆ ಪ್ರೇರಣೆಯ ದೀಪ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹೇಳಿದರು. ಹಾಸನ ನಗರದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಹಯೋಗದಲ್ಲಿ ಮಂಗಳವಾರ ಹಮ್ಮಿಕೊಳ್ಳಲಾಗಿದ್ದ ವೀರವನಿತೆ ಒನಕೆ ಓಬವ್ವ ಜಯಂತಿಯನ್ನ ದೀಪ ಬೆಳಗಿಸಿ ಉದ್ಘಾಟಿಸಿ ನಂತರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿದ ಅವರು, ಚಿತ್ತದ ನಿಗ್ರಹ, ಬುದ್ಧಿವಂತಿಕೆ ಮತ್ತು ಅಚಲ ಮನೋಬಲದಿಂದ ಓಬವ್ವ ಒಬ್ಬರೇ ಶತ್ರು ಸೇನೆಯ ವಿರುದ್ಧ ನಿಂತು ಹೋರಾಡಿದ ಸಾಹಸ ಎಂದಿಗೂ ಜನರ ಹೃದಯದಲ್ಲಿ ಕೆತ್ತನೆಯಾಗಿದೆ. ಕಲ್ಲಿನಲ್ಲಿ ಕೆತ್ತಿದ ಶಿಲ್ಪಗಳಿಗಿಂತ ಜನಮನದಲ್ಲಿ ಉಳಿದ ಓಬವ್ವನ ಕಥೆ ಹೆಚ್ಚು ಅಮರವಾಗಿದೆ. ಇಂದು 100 ವರ್ಷಗಳಾದರೂ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಲ್ಲೂ ಓಬವ್ವ ಆತ್ಮಸ್ಫೂರ್ತಿ ಜೀವಂತವಾಗಿದೆ. ಈಗ ಕಾಲ ಬದಲಾಗಿದ್ದು ಇಂದಿನ ಹೆಣ್ಣು ಮಕ್ಕಳಿಗೆ ಒನಕೆ ಬದಲು ಪೆನ್ನು ಹಿಡಿಯೋ ಸಮಯ ಬಂದಿದೆ. ಶಿಕ್ಷಣವೇ ಅವರ ಶಕ್ತಿ, ಜ್ಞಾನವೇ ಅವರ ಆಯುಧ. ನಿಜವಾದ ಶಕ್ತಿ ಎಂದರೆ ಕೇವಲ ಶತ್ರುವನ್ನ ಹತ ಮಾಡೋದಲ್ಲ, ಅದು ಅಜ್ಞಾನ, ಭಯ, ಅವಲಂಬನೆ ಮತ್ತು ಅನ್ಯಾಯದ ವಿರುದ್ಧ ಹೋರಾಡುವ ಸಾಮರ್ಥ್ಯ ಎಂದು ಕಿವಿ ಮಾತು ಹೇಳಿದ್ರು. 10 ಜನ ಹಿಂದಿದ್ರೆ ನಾಯಕತ್ವವಲ್ಲ, ಒಬ್ಬಳೇ ನಿಂತು ಸತ್ಯದ ಪರ ಹೋರಾಡೋದೇ ನಾಯಕತ್ವ ಎಂಬ ಸಂದೇಶ ಒಬ್ಬವನ ಕಥೆ ಸಾರುತ್ತದೆ. ಹೆಣ್ಣು ಮಕ್ಕಳು ಹೆದರದೆ ಮುಂದೆ ಬರಬೇಕು, ದುರ್ಬಲತೆ ಎಂಬ ಭಾವನೆ ನಿಲ್ಲಿಸಬೇಕು. ಸ್ವಾವಲಂಬನೆ, ಆತ್ಮವಿಶ್ವಾಸ ಮತ್ತು ಶಿಕ್ಷಣವೇ ನಿಜವಾದ ಸಬಲೀಕರಣದ ದಾರಿ ಎಂದು ಸಲಹೆ ನೀಡಿದ್ರು. ಒಬ್ಬವ ಕೇವಲ ಇತಿಹಾಸದ ಪಾತ್ರವಲ್ಲ, ಅವಳು ಬದುಕಿನ ಪಾಠ. ಇಂದಿನ ಯುವತಿಯರು ಒನಕೆ ಬದಲಿಗೆ ಪೆನ್ನು ಹಿಡಿದು ಜ್ಞಾನೋದಯದ ಹಾದಿಯಲ್ಲಿ ನಡೆಯಬೇಕಾಗಿದೆ. ಅದೇ ಅವರ ನಿಜವಾದ ಶಕ್ತಿ, ಅದೇ ಓಬವ್ವನ ಜಯಂತಿಗೆ ತಕ್ಕ ಗೌರವ ಎಂದರು. ಕಾರ್ಯಕ್ರಮಕ್ಕೂ ಮೊದಲು ಒನಕೆ ಓಬವ್ವರ ಭಾವಚಿತ್ರದೊಂದಿಗೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಮೆರವಣಿಗೆಗೆ ಚಾಲನೆ ಕೊಡಲಾಯಿತು. ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಂಚರಿಸಿ ನಂತರ ಅಂಬೇಡ್ಕರ್ ಭವನದ ಆವರಣದಲ್ಲಿ ಕೊನೆಗೊಳಿಸಲಾಯಿತು. ಇದೇ ವೇಳೆ ಅಪರ ಜಿಲ್ಲಾಧಿಕಾರಿ ಮಂಜುನಾಥ್, ತಹಸೀಲ್ದಾರ್ ಗೀತಾ, ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ತಾರಾನಾಥ್, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿಪಿ ಕೃಷ್ಣೇಗೌಡ, ಕಲಬುರಗಿಯ ವಿಠಲ್ ವರ್ಗನ್, ಆರ್ಪಿಐ ಸತೀಶ್, ಶಿವಮ್ಮ ಇತರರು ಹಾಜರಿದ್ದರು. HCN ನ್ಯೂಸ್, ಹಾಸನ್. ನಾವು ಸುಮಾರು ಒಂದು 12 ವರ್ಷದಿಂದ ಇವರು ಲಿಂಗತ್ವ ಮತ್ತು ಮಂಗಳಮುಖಿಯರ ಇವ್ರ ಜೊತೆ ನಾವೆಲ್ಲ ಕೆಲಸ ಮಾಡ್ತಾಯಿದ್ವಿ. ನಾನು ಅರ್ಥೈಸ್ಕೊಂಡ ಮಟ್ಟಿಗೆ ಏನಂತ ಹೇಳಿದ್ರೆ, ಸರ್ಕಾರಗಳು ಇವ್ರನ್ನ ಬೇಜವಾಬ್ದಾರಿಯಿಂದ ನೋಡ್ತಿರೋದೇ ಇವ್ರ ಮೇಲೆ ಹೆಚ್ಚು ದೌರ್ಜನ್ಯ ಆಗ್ತಿರೋ ಕಾರಣ. ಒಂದು ಇಜಡ ಸಂಸ್ಕೃತಿ ಇರ್ಬೋದು, ಇನ್ನು ಲಿಂಗ ಇದು ಕೋತಿ ಅಂತ ಇರ್ಬೋದು, ಇನ್ನೊಂದು ಕ್ರಾಸ್ ಜೆಂಡರ್ ಅಂತ, ಇವರಲ್ಲಿ ಸುಮಾರು 10-12 ಪಂಗಡಗಳಿದ್ದಾವೆ. ಈಗ ಆಯಿರೋ ಗಲಾಟೆ ಒಂದು ಪಂಗಡದಿಂದ ಒಂದು ಪಂಗಡ ಅವ್ರು ಏನು ಮಾಡ್ತಾರೆ, ಒಂದು ಪಂಗಡಕ್ಕೆ ಸೇರಿದ್ಮೇಲೆ ಅವ್ರಿಗೊಂದು ತಾಯ್ತನ ಅಂತ ಇರುತ್ತೆ. ಅವ್ರು ಬಿಟ್ಬಿಟ್ಟು ಇನ್ನೊಂದು ಕಡೆಗೆ ಹೋದರೆ ಅವ್ರಿಗೆ ತಡ್ಕೊಳ್ಳಲ್ಲ, ಗಲಾಟೆಗಳು ಹೆಚ್ಚಾಗ್ತಿರ್ತವೆ. ಆಗ ನಾನು ಕಳಿಸಲ್ಲ, ಎಷ್ಟೋ ಸಲ DC ಮೀಟಿಂಗಲ್ಲೂ ಪ್ರಸ್ತಾಪ ಮಾಡಿದ್ವಿ, ಇವರಿಗೆ ಭದ್ರತೆ ಕೊಡಿ, ಫಸ್ಟು ಸಾಮಾಜಿಕ ನ್ಯಾಯ ದೊರಕಿಸಿ. ಸಾಮಾನ್ಯರಿಗೆ ಇರ್ತಕ್ಕಂಥ ಕರ್ತವ್ಯಗಳು ಮತ್ತು ಹಕ್ಕುಗಳು ನಮಗೂ ಅನ್ವಯಿಸ್ತವೆ. ತಪ್ಪಿತಸ್ಥರು ಯಾರೇ ಆಗಿರಲಿ ಅವರಿಗೆ ಶಿಕ್ಷೆಗಳಾಗಬೇಕು. ಮುಂಬರುವ ಕಮ್ಯುನಿಟಿಗಳು ಅಂದರೆ ಮುಂದೆ ಬರ್ತಕ್ಕಂಥ ಸಮುದಾಯದವರಲ್ಲಿ, ಇವಾಗ ಸಮುದಾಯದಲ್ಲಿ ಎಷ್ಟೋ ಜನ SSLC PUC ಓದ್ದವರಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ 1% ಮೀಸಲಾತಿ ಸಿಕ್ಕಿದೆ. ತುಂಬ ಹೋರಾಟಗಳ ನಂತರ 2021ರಲ್ಲಿ ಸಕಲೇಶಪುರ
ತಾಲೂಕಿನ ಹೊಸೂರು ಗ್ರಾಮದಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುವ ನೂತನ ಪಶು ಆಸ್ಪತ್ರೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು, ಪಶು ವೈದ್ಯಕೀಯ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ತಕ್ಷಣವೇ ಭರ್ತಿ ಮಾಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿದರು. ಸಕಲೇಶಪುರ ತಾಲೂಕಿನಲ್ಲಿ ಸುಮಾರು 31,000ಕ್ಕೂ ಹೆಚ್ಚು ಜಾನುವಾರುಗಳಿದ್ದು 16 ಪ್ರಾಥಮಿಕ ಪಶು ಆಸ್ಪತ್ರೆಗಳು ಕಾರ್ಯನಿರ್ವಹಿಸುತ್ತಿವೆ. ಆದರೆ ಅಗತ್ಯಕ್ಕೆ ತಕ್ಕಂತೆ ಪಶು ವೈದ್ಯರು, ಸಹಾಯಕರು ಹಾಗೂ ಡಿ ದರ್ಜೆ ನೌಕರರ ಕೊರತೆ ತೀವ್ರವಾಗಿದೆ. ಈ ಹಿಂದೆ ಹಲವು ಬಾರಿ ಪಶು ಸಂಗೋಪನಾ ಸಚಿವರಿಗೆ ಮನವಿ ಸಲ್ಲಿಸಿದ್ದೇವೆ. ಆದರೂ ಸರ್ಕಾರ ಹುದ್ದೆಗಳನ್ನು ಭರ್ತಿ ಮಾಡುವಲ್ಲಿ ನಿರಾಸಕ್ತಿ ತೋರಿಸುತ್ತಿರುವುದು ಬೇಸರದ ವಿಚಾರ ಎಂದು ವಿಷಾದ ವ್ಯಕ್ತಪಡಿಸಿದರು. ಜಾನುವಾರುಗಳಿಗೆ ಅಗತ್ಯವಿರುವ ಲಸಿಕೆಗಳನ್ನು ನಿಯಮಿತವಾಗಿ ಹಾಕಿಸೋದ್ರಿಂದ ರೋಗಗಳನ್ನು ತಡೆಗಟ್ಟಬಹುದು ಮತ್ತು ಹರಡದಂತೆ ತಡೆಯಬಹುದು. ಜಾನುವಾರುಗಳ ಆರೋಗ್ಯ ಕಾಪಾಡುವುದು ರೈತರ ಆರ್ಥಿಕ ಸ್ಥಿತಿಗೆ ಸಹಾಯಕ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಪಶು ವೈದ್ಯಾಧಿಕಾರಿ ವೆಂಕಟೇಶ್, ಹೊಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು, ಸ್ಥಳೀಯ ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ತಾಲೂಕು ಹೊಸೂರು ಪಂಚಾಯಿತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೊಸೂರು ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಇಲ್ಲಿ ಪಶು ಆಸ್ಪತ್ರೆ ಆಗಬೇಕು ಅಂತಕ್ಕಂಥ ಬೇಡಿಕೆ ಇತ್ತು. ಈ ನಿಟ್ಟಿನಲ್ಲಿ ಸುಮಾರು 50 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟು ಈ ಭಾಗದಲ್ಲಿ ಇವತ್ತು ಪಶು ಆಸ್ಪತ್ರೆಯನ್ನು ಭೂಮಿ ಪೂಜೆ ಮಾಡೋದ್ರ ಮುಖಾಂತರ ಇವತ್ತು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ನಮಗೆ ಆದಷ್ಟು ಬೇಗ ಕಾಮಗಾರಿ ಗುಣಮಟ್ಟದಿಂದ ಕೂಡಿದ್ದು, ಆದಷ್ಟು ಬೇಗ ಈ ಒಂದು ಏನು ಕಟ್ಟಡ ಇದೆ ಪಶು ಆಸ್ಪತ್ರೆಗಳಿಗೆ ಲಭ್ಯ ಆಗಬೇಕು. ಈ ಭಾಗದ ಸಾರ್ವಜನಿಕರಿಗೆ ತಮ್ಮ ಪಶುಗಳಿಗೆ ಉತ್ತಮ ಚಿಕಿತ್ಸೆಯನ್ನು ನೀಡೋದ್ರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿ ಕಾರ್ ಸ್ಫೋಟ ಪ್ರಕರಣ, ಜಿಲ್ಲೆಯಲ್ಲೂ ಹೈ ಅಲರ್ಟ್. ಬಸ್, ರೈಲು ನಿಲ್ದಾಣಗಳಲ್ಲಿ ಶ್ವಾನದಳ, ಬಾಂಬ್ ಸ್ಕ್ವಾಡ್ ಪರಿಶೀಲನೆ. ಬೇಲೂರು ಐತಿಹಾಸಿಕ ಚನ್ನಕೇಶವ ದೇವಾಲಯದಲ್ಲಿ ಭದ್ರತಾ ನಿರ್ಲಕ್ಷ್ಯ, ಕಾರ್ಯನಿರ್ವಹಿಸದ ಮೆಟಲ್ ಡಿಟೆಕ್ಟರ್ ಹಾಗೂ ಸಿಸಿಟಿವಿ. ವಿಶ್ವ ಪಾರಂಪರಿಕ ಪಟ್ಟಿಯ ಐತಿಹಾಸಿಕ ದೇಗುಲಕ್ಕೆ ಇಲ್ಲದ ಸೂಕ್ತ ಭದ್ರತೆ. ದೆಹಲಿ ಕೆಂಪುಕೋಟೆ ಬಳಿ ಕಾರ್ ಸ್ಫೋಟ ಪ್ರಕರಣ ಬಹಳ ದುರದೃಷ್ಟಕರವಾದ ಘಟನೆ, ವಾಸ್ತವಾಂಶದ ತನಿಖೆಗೆ ಒತ್ತಾಯ. ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಆಗ್ರಹ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.